ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನನ್ಗೆ ಫುಲ್ ಮೂಡ್ ಆಫ್ ಆಗಿದೆ. ನಾವು ಅನ್ಕೊಂಡಿದ್ದೇನು ಇಲ್ಲಾಗಿದ್ದೇನು ಎಂದು ಸನಾ ವಿರಾಜ್ ಜೊತೆಗೆ ಸೋತು ಚಿಕ್ಕದಾಗಿದ್ದ ಮೊಗ ಮಾಡ್ತಾ ಬರ್ತಿದ್ದಾಳೆ. ಮತ್ತೆ ವಿರಾಜ್ ಅವಳ ಮಾತುಗಳಿಗೆ ಕಿವಿ ಕೊಡದೆ ಯಾರೋ ಅಪರಿಚಿತೆ ತನ್ನ ಪಕ್ಕ ಬರ್ತಿರುವ ಹಾಗೆ ಮುಖ ಮಾಡುತ್ತಾ ಹುಲಿ ಹೆಜ್ಜೆ ಹಾಕಿದ್ದಾನೆ. ಆತ ಕಾರ್ ಬಳಿ ಬಂದ ಕೂಡಲೇ ಹರೀಶ್ ಕಾರ್ ಡೋರ್ ತೆರೆದ. ವಿರಾಜ್ ಕಾರ್ ಹತ್ತಿ ಕೂರುವಾಗ ಅವನ ಕಣ್ಣು ಅಲ್ಲೇ ಓಡಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಕಡೆಗೆ ಹಾರ್ತು. ಅದು ವಿರಾಜ್ ಕಾರ್ ಅಂತ ತಿಳಿದು ತಾನು ಬಚಾವಾಗಲು ಮದನ್ ಓಡ್ತಿದ್ದ. ಅನುಮಾನದಿಂದ ಅವ್ರ ಕಡೆಗೆ ಕಣ್ಣಾಡಿಸಿದ. ಆತನನ್ನು ಹಿಂದೆಯಿಂದ ನೋಡುವಾಗ ವಿರಾಜ್ಗೆ ಎಲ್ಲೋ ಆ ವ್ಯಕ್ತಿನ ನೋಡಿರುವ ಹಾಗೆ ಭಾಸವಾಗಿತ್ತು. ಹರಿ, ಯಾರದು? ಯಾಕೆ ಆ ರೀತಿ ಓಡ್ತಾ ಇದ್ದಾರೆ ಎಂದು ಅನುಮಾನಿಸಿ ಕೇಳಿದ. ತಾನಿನ್ನು ಮುಂದೆ ಇಲ್ಲಿ ಕೆಲಸ ಮಾಡುವ ಹಾಗಿಲ್ಲ, ಹಿಂದೆ ತನಗೆ ಕಡೆ ದಿವಸ ಎನ್ನುವ ನೋವಿನಲ್ಲಿ ಹರಿ ಆ ಕಡೆ ಹೆಚ್ಚು ಗಮನ ಕೊಡದೆ ನೋಡ್ಕೊಂಡ್ ಬರ್ಲಾ ಬಾಸ್ ಎಂದ. ಇನ್ನು ಅದೇ ಜಾಗದಲ್ಲಿ ಹೆಚ್ಚು ಹೊತ್ತು ಇರುವ ಮನಸ್ಸು ಬಾರದ ಹಾಗೆ ಆಲೋಚಿಸಿ, ಬೇಡ ನಡಿ ಹೋಗೋಣ ಆಫೀಸಿಗೆ ಎಂದನು ಲಂಕಾಧಿಪತಿ. ಬಾಸ್ ಮಾತು ಮೀರದೆ ಆಯ್ತೆಂದು ಹೊರಡಿಸಿದ ಗಾಡಿ ಹರಿ. ಸಿಂಹಾದ್ರಿ ಮನೆಯಲ್ಲಿ. ಅಜ್ಜಿ, ನಿಮ್ಮ ಮೊಮ್ಮಗ ದಿಢೀರ್ ಅಂತ ಸಿರಿನ್ ಬಿಟ್ಟು ಇವಳು ಯಾರನ್ನು ಯಾಕೆ ಮದ್ವೆ ಮಾಡ್ಕೊಳ್ಳೋಕೆ ಆಲೋಚನೆ ಮಾಡ್ತಾನೆ ಎಂದು ಇಲ್ಲಿ ವರ್ಷ ಕೇಳುವಾಗ, ಹಂಗೇನೆ ಗೊತ್ತು, ಆದ್ರೆ ಒಂದು ಗೊತ್ತು, ಈ ಗಂಡಸರು ಅವ್ರ ಬುದ್ಧಿಗೆ ಕಾಲ್ ಕೊಟ್ಟು ಕಂಡಿದ್ದೆಲ್ಲ ನಿಜ ಅಂತ ದುಡುಕ್ತಾರೆ. ಹಾಗೆ ಇಲ್ಲೂ ಏನೋ ಆಗಿದೆ. ಏನಾಗಿದೆ ಅಂತ ತಿಳಿಯದೆ ನಾವೇನು ಕಿಸಿಯೋಕ್ಕಾಗಲ್ಲ. ಅಲ್ಪ ವಿದ್ಯೆಗೆ ಆಯಸ್ಸು ಕಮ್ಮಿ ಕಣೆ ಎಂದರು ಅಜ್ಜಿ. ಅಜ್ಜಿಗೆ ಈ ರೀತಿಯ ನಡವಳಿಕೆ ಅದೆಷ್ಟೋ ಬಾರಿ ನೋಡಿ ಕೇಳಿದ್ರು, ಹೀಗಾಗಿ ಹೆಚ್ಚು ಚಿಂತೆ ತೋರ್ಲಿಲ್ಲ. ಅದೆಲ್ಲ ಇರ್ಲಿ ಅಜ್ಜಿ, ಅಪ್ಪ ಕೂಡ ಸಿರಿ ಧನುಷ್ಗೆ ಸೇರ್ಬೇಕು ಅಂದ್ರಲ್ಲ, ಅಮ್ಮ ಸಿರಿ ವಿರಾಜ್ ಜೋಡಿ ಬಗ್ಗೆ ಹೇಳಿದ್ರೆ ಅಪ್ಪ ಅದಕ್ಕೆ ಒಪ್ನಿಲ್ವಲ್ಲ, ಏನ್ ಮಾಡೋದು ಎಂದು ಕಂಗಾಲಾಗಿ ಕೇಳಿದ್ಲು. ಅವಳಿಗೆ ಸಿರಿ ತುಂಬಾ ಒಳ್ಳೆ ಹುಡುಗಿ, ವೀರು ಅವಳಿಂದ ಎಲ್ಲರಂತೆ ನಾರ್ಮಲ್ ಆಗ್ತಾನೆ ಎನ್ನುವ ಭರವಸೆ ಇತ್ತು. ಅದಕ್ಕೆ ಈಗ್ಲೂ ಧನುಷ್ ಜೊತೆ ಸಿರಿ ಮದ್ವೆ ಒಪ್ತಿಲ್ಲ. ಸಿರಿ ಮತ್ತು ರಾಜ ಮಧ್ಯೆ ಇರೋದು ನೀರು ಸೇದುವ ಹಗ್ಗದ ಗಂಟಲ್ಲ ಕಣೆ ಮುರಿಯೋಕೆ, ಅದೊಂದು ಬ್ರಹ್ಮಗಂಟು ಅಷ್ಟು ಸುಲಭವಲ್ಲೇ ಮುರಿಯೋಕೆ. ತುತ್ತು ಎಲ್ಲಿಗೆ ಹೋದ್ರೂ ಬಾಯಿಗೆ ಬರ್ಬೇಕು. ನಿಮ್ಮ ಮಾವ ಅತ್ತೆ ಬಗ್ಗೆ ಬಿಟ್ಟಾಕು. ಈಗ ನಾವು ತಿಳ್ಕೊಳ್ಬೇಕಾದದ್ದು ಒಂದೇ, ರಾಜ ಸಿರಿನ ಲವ್ ಮಾಡ್ತಿದ್ದವನು ಯಾಕೆ ದಿಢೀರಂತ ಈ ಸನ ಅನ್ನೋ ಸೊಂಡಿಲಿನ ಒಪ್ಕೊಂಡ ಅಂತ ತಿಳಿತಾ ಎಂದು ಕೇಳಲು, ಆದ್ರೆ ಕೇಳಿದ್ರೆ ಅವನು ಹೇಳ್ಬೇಕಲ್ವಾ ಎಂದವಳ ತಲೆಗೆ ಮೊಟಕಿ, ಅದೇನಂತ ನಿನ್ನ ವರುಣ ಮದ್ವೆ ಆದ್ನೆ, ನಿಜಕ್ಕೂ ಲವ್ ಮ್ಯಾರೇಜ್ ಏನಾ ನಿಮ್ದು ಎಂದವರು ಅವಳು ಉತ್ತರಿಸುವ ಮೊದಲೇ, ಲೇ ಪೆದ್ದಮ್ಮ, ಈ ಕಮಲಾದೇವಿ ಬಗ್ಗೆ ನಿಂಗೆ ಗೊತ್ತಿಲ್ಲ, ಅಂದ್ಕೊಂಡಿದ್ದು ಮಾಡ್ದೇ ಬಿಡಲ್ಲ. ರಾಜ ಯಾಕೆ ದಿಢೀರ್ ಮದ್ವೆ ಅಂದ ಅಂತ ನಾನ್ ತಿಳ್ಕೊಳ್ತೀನಿ, ನೀನ್ ಯೋಚಿಸ್ಬೇಡ ಎಂದರು ಅಜ್ಜಿ. ಒಡವೆ ಅಂಗಡಿಗೆ ಬಂದು ಒಡವೆ ಖರೀದಿಸಿ ಎಂಗೇಜ್ಮೆಂಟ್ ಉಂಗುರದಲ್ಲಿ ಐ ಹಾಗೂ ಡಿ ಅಕ್ಷರ ಇರುವ ಉಂಗುರ ಪಡೆದಾಗ ಸಿರಿ ಐ ಬೇಡ ಎಸ್ ಇರಲಿ ಅಂತಾಳೆ. ಯಾಕೆ ಮಗಳೇ ಎಂದು ಸುಶೀಲಾ ಕೇಳಿದಾಗ, ಅದು ನನ್ನ ಎಲ್ಲರೂ ಸಿರಿ ಅಂತಾನೆ ಕರೆಯೋದು, ಅದಕ್ಕೆ ಎಸ್ ಇರ್ಲಿ ಎಂದಳು. ಮಾಮ್, ಹಾಗಾದ್ರೆ ಡಿ ಬೇಡ ವಿ ಇರ್ಲಿ ಎಂದ ಧನುಷ್. ಯಾಕೋ ಎಂದಾಗ, ನಾನು ಧನುಷ್ ಅನ್ನೋಕ್ಕಿಂತ ವಸಿ ಅನ್ನೋದೇ ಚಂದ ಅದಕ್ಕೆ ಎಂದ ಧನುಷ್. ಸಿರಿಗೆ ಅರ್ಥವಾಗ್ಲಿಲ್ಲ. ನಿಮ್ಗೆ ಓಕೆ ಆದ್ರೆ ನನಗೂ ಓಕೆ ಎಂದರು. ಹಾಗೆ ಕೆಲ ಒಡವೆ ಆರ್ಡರ್ ಕೊಟ್ಟು, ವಸಿ, ನಾನು ನನ್ನ ಫ್ರೆಂಡ್ ಮಂಜುಳಾ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬರ್ತೀನಿ, ನೀನ್ ಒಂದ್ ಕೆಲಸ ಮಾಡು, ಸಿರಿನ ಮನೆಗೆ ಬಿಟ್ಟು ನನ್ನ ಪಿಕ್ ಮಾಡು ಎಂದರು. ಅಮ್ಮನ ಮಾತಿಗೆ ಹ್ಞೂ ಎಂದು ಅವರನ್ನ ಅಲ್ಲೇ ಬಿಟ್ಟು ಸಿರಿ ಜೊತೆಗೆ ಹೊರಟ. ದಾರಿಯಲ್ಲಿ ಧನುಷ್ ಕಾರ್ ಓಡಿಸುವಾಗ ಸಿರಿ ಅವನ ಮನಸ್ಸಿಗಾಗುತ್ತಿದ್ದ ನೋವನ್ನ ಅಂದಾಜಿಸುತ್ತಾ ಕೂತಿದ್ಲು. ಅದರಲ್ಲೂ ಯಾಕೆ ಅವನು ವಿ ಅಕ್ಷರ ಕೇಳಿದ್ದ ಎಂದು ನೇರವಾಗಿ ಕೇಳಿದ್ಲು. ನೀವು ಎಸ್ ಆಗಿ ಕೇಳಿದ್ದು ಎಂದ. ಸನಾ ಮತ್ತೆ ನೀವು ಎಂಗೇಜ್ಮೆಂಟ್ ಆಗ್ತೀರಿ ಅಂತ ಎಂದಳು. ಅವಳ ಒಳ್ಳೆ ಮನಸ್ಸಿಗೆ ನಗುತ್ತಾ, ಅನ್ಕೊಂಡೆ ನೀವು ಮತ್ತೆ ವಿರಾಜ್ ಎಂಗೇಜ್ ಆಗ್ಲಿ ಅಂತ ನಾನ್ ವಿ ಹೇಳ್ದೆ ಎಂದ. ಅವನ ಮಾತಿಗೆ ಒಂದು ಕ್ಷಣ ಏನ್ ಹೇಳ್ಬೇಕೋ ತಿಳಿಯದೆ ಮೌನ್ಯಾದ್ಲು. ಮನೆ ಹತ್ರ ಬಿಟ್ಟು ಆತ ಹೋಗುವ ಮುನ್ನ, ಸಿರಿ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಐ ಪ್ರಾಮಿಸ್ ನಿಮ್ಗೆ ನಾನು ಮೋಸ ಮಾಡಲ್ಲ, ನನ್ನ ತಪ್ಪನ್ನ ನಾನು ಆದಷ್ಟು ಬೇಗ ಸರಿ ಮಾಡ್ತೀನಿ, ಬಾಯ್ ಎಂದು ಸೋತ ಮೊಗದಲ್ಲೇ ಏನೋ ಆಲೋಚಿಸಿದ ಹಾಗೆ ಹೋದನು. ಅವನಿಗೆ ಏನೊಂದು ಹೇಳಲು ಆಕೆಯ ಬಳಿ ಪದಗಳಿರ್ಲಿಲ್ಲ. ಎಲ್ಲದಕ್ಕೂ ತಾನೇ ಕಾರಣ ಮತ್ತು ನಾನೇ ಸರಿ ಮಾಡುವೆ ಎನ್ನುವ ಹಾಗೆ ಮನೆಗೆ ಬಂದ್ಲು. ಸಿಂಹಾದ್ರಿ ಆಫೀಸಿನಲ್ಲಿ ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಎಂದು ಅವಳ ಜೊತೆಗೆ ಛೇ
ಎಂದು ಉರಿದೋದ ಹಾಗೆ ಅಳುಮಗದಲ್ಲಿ ವಿರಾಜ್ ಕ್ಯಾಬಿನ್ನಲ್ಲಿ ಕುಳಿತು ಸನಾ ನುಡಿತಿದ್ರೆ ತನಗೂ ಅದಕ್ಕೂ ಸಂಬಂಧವೇ ಇಲ್ಲದ ಹಾಗೆ ಕಾಫಿ ಕುಡಿಯುತ್ತಾ ಕೆಲಸ ಮಾಡ್ತಿದ್ದ ವಿರಾಜ್. ಅವನು ಇದುವರೆಗೂ ತನ್ನದಲ್ಲದ ಯಾವ ವಿಚಾರಕ್ಕೂ ತಲೆ ಹಾಕಿಲ್ಲ. ಮೊನ್ನೆ ತಾನೇ ಬಂದು ಐ ಲವ್ ಯು ಸನಾ ಅಂದ. ಒಂದ್ಸಲ ಹೇಳು ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟು ಖುಷಿ ಪಟ್ಟೆ. ಬಟ್ ಅವನು ಮತ್ತೆ ಜಗಳ ಮಾಡ್ಕೊಂಡು ಹೋದ ಯಾಕೆ ಅಂತ ಅನುಮಾನ ಇತ್ತು. ಈಗ ಕ್ಲಿಯರ್ ಆಯ್ತು. ಅವಳಿಗಾದ್ರೂ ಬುದ್ಧಿ ಬೇಡ್ವಾ? ನಾಚಿಕೆ ಬಿಟ್ಟವಳ ಹಾಗೆ ಅವನನ್ನ ಹೇಗ್ ಹಗ್ ಮಾಡಿದ್ಲು ಎಂದು ಬೈಯುವಾಗ ವಿರಾಜ್ ಮುಖದಲ್ಲಿ ಸಿಟ್ಟು ಬಂದಿತ್ತು. ಸುಡುವ ನೋಟ ಅವಳೆಡೆಗೆ ಒಮ್ಮೆ ಬಂದು ಹೋಯ್ತು. ಹರಿ ಅಲ್ಲೇ ಅವನ ಪಕ್ಕ ನಿಂತು ಇವರಿವತ್ತು ಬಾಸ್ ಕೈಯಲ್ಲಿ ಚಟ್ನಿ ಆಗ್ತಿದ್ರೆ ಸಾಕು ಎಂದುಕೊಂಡ. ನೋಡೋಕೆ ಒಳ್ಳೆ ಮಳ್ಳಿ ರೀತಿ ಇದ್ದಾಳೆ. ಬಾಯಲ್ಲಿ ಬೆರಳಿಟ್ಟು ಚೀಪೋಕೆ ಬರಲ್ಲ ಅನ್ನೋ ರೀತಿ ಕಾಣಿಸ್ತಾಳೆ. ಆದ್ರೆ ಮಾಡಿದ್ದು ದೊಡ್ಡ ಮಾಯಂಗಿನಿ ಕೆಲಸ ಎಂದು ಇನ್ನೂ ಹೆಚ್ಚು ಮಾತಾಡ್ತಾ ಇದ್ದಾಳೆ. ವಿರಾಜ್ಗೆ ಈಗ ಕೆಲಸದತ್ತ ಗಮನ ಹೋಯ್ತು. ಮತ್ತೆ ಅವಳ ಕಡೆ ನೋಡ್ತಾ ಹಲ್ ಕಚ್ಕೊಂಡು ಕೂತ. ತನ್ನ ಬಾಸ್ಗೆ 100% ಲವ್ ಆಗಿದೆ ಅನ್ನೋದು ಹರಿಗೆ ಮತ್ತೊಮ್ಮೆ ಸಾಬೀತಾಗಿತ್ತು. ಆದ್ರೆ ಸಿರಿ ಮುಂದೆ ಗುಟ್ಟು ಬಿಟ್ಟು ಕೊಡದೆ ಬಿಂಕ ತೋರಿಸುತ್ತಾ ನಾಲ್ಗೆ ಉದ್ದ ಮಾಡ್ತಾನೆ ಅಂತಲೂ ಅರ್ಥವಾಗಿತ್ತು. ಇನ್ನು ಸನ ಹೀಗೆ ಮಾತಾಡ್ತಿದ್ರೆ ಅವಳ ಬಾಯಲ್ಲಿರುವ ಮುತ್ತು ಉದುರುವುದು ಖಚಿತ ಅನ್ನಿಸ್ತು. ಚೀಪ್ ಜನ, ಇಂಥ ಮಿಡಲ್ ಕ್ಲಾಸ್ ಹುಡುಗಿರೇ ಹೀಗೆ, ಇಲಿಟ್ರೇಟ್ ಫೂಲ್ ಎಂದವಳ ಕಡೆ ನೋಡಿ ವಿಲ್ ಯು ಶಟ್ ಅಪ್ ಎಂದು ಎದ್ದು ನಿಂತಿದ್ದ. ಸನಾ ಸಿರಿನ ಬೈದದ್ದು ವಿರಾಜ್ಗೆ ಕೊಂಚವೂ ಹಿಡಿಸಿರ್ಲಿಲ್ಲ. ಆಗಿಂದ ಎಷ್ಟೇ ತಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೂ ಅದು ವಿಫಲವಾಗಿತ್ತು. ಇನ್ನೊಂದ್ ಮಾತೀಚೆ ಬಂದು ಯು ಕಾಂಟ್ ಬೇರ್ ಮೀ. ಅವಳನ್ನ ಏನು ಅನ್ಬೇಡ, ಶೀಸ್ ಟೂ ಗುಡ್. ನಿನ್ನ ಹುಡುಗಾನೆ ಅವಳನ್ನ ಹಗ್ ಮಾಡಿದ್ದು, ಅದು ಅವನ್ ತಪ್ಪು. ಸಿರಿ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಈಗ್ಲೇ ಹೊರಗಡೆ ದಪ್ತೀನಿ ಎಂದ. ಮಾತಿನ ವೇಗ ಹೆಚ್ಚಿತ್ತು. ಅದರಲ್ಲಿದ್ದ ಕೋಪ ಅವಳಿಗೆ ಅರ್ಥವಾಗಿತ್ತು. ಆದ್ರೆ ಅವಳು ಅವನಷ್ಟೇ ಕೋಪಿಷ್ಟೆ, ಮೊಂಡು. ಅದರಲ್ಲೂ ಅವಳ ಬಾಯ್ ಫ್ರೆಂಡ್ ಧನುಷ್ಟೇ ತಪ್ಪೆಂದು ವಿರಾಜ್ ಮಾತಾಡಿದ್ದು ಅವಳ ಈಗೋಗೂ ಮುಟ್ಟಿತ್ತು. ತನ್ನ ಬಾಯ್ ಫ್ರೆಂಡ್ ಸರಿಗಿಲ್ಲ ಅನ್ನೋಕೆ ಯಾರು ಎನ್ನುವ ಪ್ರಶ್ನೆ ಅಡ್ಡ ಬಂತು. ವಾಟ್? ಅವಳಿನ್ನೂ ತಪ್ಪು ಮಾಡಿಲ್ವಾ? ನನ್ನ ಹುಡ್ಗಾನೆ ಅವಳನ್ನ ಹಗ್ ಮಾಡಿದ್ದ. ರಿಯಾಲಿ? ಎರಡೂ ಕಣ್ಣು ಸರಿಯಾಗಿದೆ ತಾನೆ? ಅವಳು ಅವನ ಬೆನ್ ಸವರ್ತಿದ್ಲು. ಮಿಸ್ಟರ್ ರಾಜ್ ಮಾದ್ರಿ, ತಪ್ಪು ಅವಳ್ದು. ಒಂದ್ ಹೆಣ್ಣು ಸಲಿಗೆ ಕೊಡದೆ ಯಾವ ಗಂಡಸು ಮುಂದ್ಬರಿಯಲ್ಲ. ಅದ್ರಲ್ಲೂ ನನ್ ಬಸಿ ಜೆಂಟಲ್ಮ್ಯಾನ್ ಅಂತ ಹುಡುಗರಿಗೆ ಹುಡುಗಿರು ಬೇಗ ಸೋಲೋದು. ಇವಳು ತುಂಬಾ ಲಕ್ಕಿ. ಅಷ್ಟೊಳ್ಳೆ ಹುಡುಗ ಸಿಕ್ಕಿದಾನೆ ಅಂತ ಇವಳು ಮುಂದ್ಬರ್ದಿದ್ದಾಳೆ. ಇಂಥ ಹೆಣ್ಣಿಂದಾನೆ ಎಷ್ಟೋ ಸಂಸಾರ ಹಾಳಾಗೋದು. ದುಡ್ಡು ಕೊಟ್ರೆ ಇವತ್ತು ವಸಿ, ನಾಳೆ ನೀನು. ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ಬೇಕಿರೋದು ದುಡ್ಡು. ಅದಕ್ಕಾಗಿ ಅವರು ಎಂದು ಆಕೆ ಮುಂದೆ ಹೇಳುವಾಗ ಮುಚ್ಚ ಬಾಯಿ ಎಂದು ಅವಳ ಕಡೆಗೆ ಕೆಂಪಾದ ನೋಟ ಬೀರುತ್ತಾ ಬಂದ್ಬಿಟ್ಟಿದ್ದ ವಿರಾಜ್. ಅವನ ಕೆಂಡಮಯವಾಗಿದ್ದ ನೋಟಕ್ಕೆ ಬೆವರುಕ್ಕಿತ್ತು ಅವಳ ಮೊಗದಲ್ಲಿ. ಆ ಗಡುಸಾದ ಗದುರುವಿಕೆಗೆ ಬೆಚ್ಚು ಬಿದ್ದಳು ಸನ. ಅವಳು ಆಡಿದ ಮಾತು ಕೇಳಿ ಅಲ್ಲಿದ್ದ ಹರಿಗೂ ಕೋಪ ಬಂದಿತ್ತು. ಇನ್ನು ನಮ್ಮ ಲಂಕಾಧಿಪತಿಗೆ ಬಾರದ? ಯಾವಳಿಗೂ ನನ್ನ ಮಂಡೋದ್ರಿನ ಹೋಲಿಕೆ ಮಾಡಿದ್ರೆ ನಿಮ್ಮನೆ ಏರಿಯಾದ ನಾಯಿಗಳಿಗೆ ನಿನ್ನ ನಾಲ್ಗೆ ಕಿತ್ತೆಸ್ತು ಬಿಡ್ತೀನಿ, ಹುಷಾರ್. ನಾನು ಸರಿಗಿಲ್ಲ ನಾನು ಒಪ್ಕೊಳ್ತೀನಿ. ಅವಳ ಬಗ್ಗೆ ಅಥವಾ ಅವಳ ಕ್ಯಾರೆಕ್ಟರ್ ಬಗ್ಗೆ ಸಾಸ್ವಿ ಅಷ್ಟು ಮಾತಾಡಿದ್ರು ವಿರಾಜ್ ಸಹಿಸಲ್ಲ. ಬ್ಯೂಟಿ ಕ್ವೀನ್ ಸನಾ ಸ್ನಾನ ಮಾಡುವಾಗ ಬಿದ್ದು ಬಾಡಿ ಪಾರ್ಟ್ಸ್ಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೆಡ್ಲೈನ್ಸ್ ಕೊಟ್ಬಿಡ್ತೀನಿ ಎಂದು ಬೆರಳು ತೋರಿ ಎಚ್ಚರಿಸಿದ. ಅವಳಿಗೆ ಅಚ್ಚರಿ ಆಯ್ತು. ವಿರಾಜ್ ಒಂದ್ ಹೆಣ್ಣಿನ ಪರವಹಿಸಿ ಮಾತಾಡ್ತಿದ್ದಾನ, ಅದು ಆ ಮಿಡಲ್ ಕ್ಲಾಸ್ ಹುಡುಗಿ ಬರ ಅಂದ್ರೆ ಏನರ್ಥ ಎಂದು. ಈ ಬಾರಿ ತನ್ನ ಬಾಸ್ ಮಂಡೋದ್ರಿ ಅಂತ ಪರವಹಿಸಿ ಜಂಬದ ಕೋಳಿಗೆ ಬೆವರಿಳಿಸಿದ್ದು ಕಂಡು ಹರಿಗೆ ಶಿಲ್ಲೆ ಹೊಡೆದು ಕುಣಿದು ಕುಪ್ಪಳಿಸಬೇಕು ಅನಿಸ್ತು. ಮನ್ಸಲ್ಲೇ ಆ ಕಾರ್ಯ ಮಾಡಿ ಮುಗಿಸಿದ್ದ. ಅವನು ಅಷ್ಟು ಹೇಳಿದ್ರು ಕೇಳದೆ, ಆದ್ರೆ ಅವಳು ಹಗ್ ಎಂದು ಮತ್ತೇನು ಆಕೆ ಹೇಳೋ ಮುನ್ನವೇ, ನೋಡು, ನೀ ನನ್ನ ಮದ್ವೆ ಆಗ್ತೀನಿ ಅಂತ ಡ್ರಾಮಾ ಮಾಡ್ತಿರೋ ನಿನ್ ಹುಡುಗನ ಉಡ್ಸೋಕೆ. ಅದು ನಾನು ಈ ಮದ್ವೆ ಡ್ರಾಮಾ ಮಾಡ್ತಾ ಇರೋದು ನನ್ನ ಮಂಡೋದ್ರಿ ಬಾಯಲ್ಲಿ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ, ಆದ್ರೂ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾಳೆ. ಕಾರಣ ಬರೀ ಅವ್ರ ಅಪ್ಪ ತಮ್ಮನ ಒತ್ತಾಯ ಅನ್ನಿಸ್ತಿಲ್ಲ. ಅಥವಾ ನೀನ್ ಹೇಳಿದ ಹಾಗೆ ನಿನ್ನ ಹುಡುಗನ ಜಾತಕದ ವಿಚಾರ ಅಷ್ಟೇ ಅಲ್ಲ, ಬೇರೇನೋ ಇದೆ ಅನ್ನೋ ಡೌಟ್ ಇದೆ. ಅದಕ್ಕೆ ಈ ಡ್ರಾಮಾ. ನನ್ ಮಂಡೋದ್ರಿ ನನ್ನ ಬಳಿ ಓಪನ್ ಅಪ್ ಆದ ದಿವಸ ಈ ಡ್ರಾಮಾಕ್ಕೆ ಬ್ರೇಕ್ ಅನ್ನೋದು ನೆನ್ಪಿರ್ಲಿ ಎಂದು ಎಚ್ಚರಿಸಿ, ಮತ್ತೆ ನೀನೇನೋ ಪುಕ್ಸಟಿ ಡ್ರಾಮಾ ಮಾಡ್ತಿಲ್ಲ. ನಿನ್ ಜೊತೆಗೆ ನಾನು ಪಾರ್ಟ್ನರ್ಶಿಪ್ ಆಗೋಕೆ ಸೈನ್ ಹಾಕಿದ್ದಕ್ಕೆ ಮಾಡ್ತಿದ್ದ. ಅಂಡ್ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಆಲೋಚನೆ ಇದ್ರೆ ಬಿಟ್ಬಿಡು. ಯುವರಾಜ್ ಸಿಂಹಾತಿ ಬೇರೆಯವರನ್ನ ಆಟ ಆಡೋನಲ್ಲ ಎಂದು ಚೂಪು ನೋಟ ನೀಡಿ, ದಿಸ್ ಇಸ್ ಯುವರ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಮಂಡೋದ್ರಿ ಬಗ್ಗೆ ಎಂದು ಅವಳಿಗೆ ಮತ್ತಷ್ಟು ಹತ್ರ ಬಂದು, ನನ್ ಮಂಡೋದ್ರಿ ಬಗ್ಗೆ ಇನ್ನೊಂದ್ ಸತಿ ಕೇವಲವಾಗಿ ಮಾತಾಡಿದ್ರು ನಿನ್ನ ಕೇವಲವಾಗಿ ನೋಡ್ಬೇಕಾಗತ್ತೆ. ಮೈಂಡ್ ಇಟ್ ಮಿಸ್ ಸನಾತನಿ ಎಂದ. ಆ ರೀತಿ ಆತ ಹೇಳುವಾಗ ಅವನ ಕಣ್ಣಲ್ಲಿ ಸಿರಿ ಮೇಲಿರೋ ಭರವಸೆ, ಪ್ರೀತಿ, ಕಾಳಜಿ ಎಲ್ಲವೂ ಕಂಡಿತ್ತು ಸನಾಗೆ. ಎಷ್ಟೇ ಆದ್ರೂ ಅವಳು ಪ್ರೀತಿ ಮಾಡಿರುವ ಹುಡುಗಿ. ಪ್ರೀತಿ ಬಗ್ಗೆ ಅವಳಿಗೂ ಅರಿವಿದೆ. ಪ್ರೀತಿಸುವವರು ತಮ್ಮ ಪ್ರೀತಿಯನ್ನು ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಗೊತ್ತಿತ್ತು ಅವಳಿಗೆ. ಅದ್ರಲ್ಲೂ ಅವಳು ನೇರ ಮಾತಾಡುವ ಹುಡುಗಿ. ತಕ್ಷಣ ಅವಳ ಅನುಮಾನ ಪರಿಹರಿಸಿಕೊಳ್ಳಲು, ಮಂಡೋದ್ರಿ ಅಂದ್ರೆ ಸಿರಿ ಅಲ್ವಾ? ನಾವು ಸುಮ್ಮನೆ ಯಾರಿಗೂ ಅಡ್ರೆಸ್ರು ಇಡೋದಿಲ್ಲ.
ಇಟ್ಟರೆ ಒಂದವರು ನಮ್ಮ ಶತ್ರು ಆಗಿರ್ತಾರೆ, ಇಲ್ಲ ಮಿತ್ರ, ಅದು ಇಲ್ಲ ಅಂದ್ರೆ ಬಿಲಾವರ್ ಆಗಿರ್ತಾರೆ. ಸಿರಿ ನಿಂಗೆ ಶತ್ರು ಆಗಿದ್ರೆ ನೀನು ಅವಳ ಪರ ಇರ್ತಿರ್ಲಿಲ್ಲ. ಮಿತ್ರಳು ಅನ್ನೋಕ್ಕೆ ನಿನ್ ಕಣ್ಣಲ್ಲಿ ಸ್ನೇಹ ಕಾಣಿಸ್ತಿಲ್ಲ, ಇನ್ನು ಬಿಲೋವರ್ ಇರಬಹುದಾ? ಸಿರಿನ ಲವ್ ಮಾಡ್ತಿದ್ಯಾ ನೀನು? ನೇರವಾಗಿ ಕೇಳಿದ್ಲು. ಆತ ಅಷ್ಟೊಂದು ಬಾರಿ ನನ್ನ ಮಂಡೋದ್ರಿ ಎಂದು ಹೇಳಿಕೊಳ್ಳುತ್ತಾ ಮಾತಾಡಿದ್ದು ನೋಡಿ ಅವಳಿಗೂ ಅನುಮಾನ ಬಂದಿತ್ತು. ತಕ್ಷಣ ಅವಳಿಂದ ಕೊಂಚ ದೂರ ಸರಿದು ಆಗಿಂದ ಹೆಚ್ಚಿಸಿಕೊಂಡಿದ್ದ ಆವೇಶ ಕಮ್ಮಿ ಮಾಡಿಕೊಳ್ಳುತ್ತಾ ಸನ ಬಿಡಿಸಿ ಹೇಳಿದ್ದು ಕೇಳಿ ತಣ್ಣಗಾದ. ಹೇಳು ವಿರಾಜ್, ನೀನ್ ಸಿರಿನ ಲವ್ ಮಾಡ್ತಿದ್ಯಾ ತಾನೆ? ಐ ಕ್ಯಾನ್ ಸೀ ಇಟ್ ಇನ್ ಯುವರ್ ಐಸ್ ಎಂದು ಅವನ್ ಮುಂದೆ ಬಂದು ಬಲವಂತ ಪಡಿಸಿ ಕೇಳಿದ್ಲು. ಕೆಲ ಕ್ಷಣ ಮೌನ ತಾಳಿದ. ಹೇಳು, ಇಷ್ಟು ಹೊತ್ತು ಅಷ್ಟೆಲ್ಲ ಹೇಳ್ದೆ, ಲವ್ ಮಾಡ್ತಿದೀನಿ ಅಂತ ಹೇಳು ಎಂದು ಆಕೆ ಪೀಡಿಸಿದಾಗ ಲವ್ ಮಾಡ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೇಟ್ ಅಂತೂ ಮಾಡ್ತಿಲ್ಲ ಎಂದೇಳಿ ಹೊರಗಡೆ ನಡೆದ. ಆ ಮಾತು ಕೇಳಿ ಹರಿ ಮನಸ್ಸಿಗೆ ಖುಷಿಯಾಯ್ತು. ಲವ್ ಆಗಿದೆ ಅಂತ ಒಪ್ಕೊಳ್ಳುವ ಮುಂಚೆ ಹೇಟ್ ಆಗಿಲ್ಲ ಅಂತ ಹೇಳೋದೇ ಪ್ರೀತಿಗೆ ಮೊದಲ ಮೆಟ್ಟಿಲು ಬಾಸ್. ನೀವು ಸದ್ಯಕ್ಕೆ ಫಸ್ಟ್ ಸ್ಟೆಪ್ ಹತ್ತಿದ್ರಿ ಎಂದುಕೊಂಡು ಅವನನ್ನ ಹಿಂಬಾಲಿಸಿದ. ಈಗ ಮತ್ತದೇ ಆಲೋಚನೆ ವಿರಾಜ್ ಮನದಲ್ಲಿ ಕಾಡಿತ್ತು. ಇವಳಿಗೂ ನಾನು ಸಿರಿನ ಲವ್ ಮಾಡ್ತೀನಿ ಅನ್ನಿಸ್ತಾ? ಯಾಕೆ ಸಿರಿ ಮೇಲೆ ಈಕೆ ಏನೇನೋ ಮಾತಾಡಿದ್ದು ತಪ್ಪು ಅಂತ ಹೇಳೋದು ಲವ್ ಅನ್ನಿಸ್ತಾ ಇವಳಿಗೆ? ಹಾಗಾದ್ರೆ ನನಗೆ ಸಿರಿ ಮೇಲೆ ಲವ್ ಆಗಿದ್ಯಾ? ರಿಯಲಿ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಾ ಎಂದು ಯೋಚನೆ ಮಾಡುತ್ತಾ ಹಣೆ ತೀರಿಕೊಂಡ. ಆಗ ಅವನ ಕೈಯಲ್ಲಿ ಅಂಟಿದ ರಕ್ತದ ಗುರುತು ಕಣ್ಣಿಗೆ ಬಿದ್ದಿತ್ತು. ಅದನ್ನ ನೋಡ್ದವನು, ಸಿರಿ ಕತ್ತಿನ ಬ್ಲೀಡ್ ಯಾಕಾಯ್ತು? ಮತ್ತೆ ನನ್ನ ನೋಡಿ ಯಾಕಷ್ಟು ಕೋಪ ಮಾಡ್ಕೊಂಡು ಮಾತಾಡಿದವಳು? ಅವಳೇನಾದ್ರೂ ತೊಂದರೆಯಲ್ಲಿದ್ದಾಳ? ಮನ್ಸಲ್ಲೇ ಆಲೋಚಿಸಿದ. ಇತ್ತ ತನ್ನ ಪ್ರಿನ್ಸ್ನ ಮದ್ವೆ ಆಗ್ಬೇಕು ಅಂತ ಕಾಯ್ತಿದ್ದ ಮಧುಗೆ ತನ್ನ ವಿರಾಜ್ ಸನಾನ ಮದ್ವೆ ಆಗ್ತಿರೋದು ತಿಳಿದು ಹೃದಯವೇ ಚೂರ್ ಚೂರಾಗಿತ್ತು. ಇತ್ತ ಸಿರಿ ಅವಳ ವಿರಾಜ್ ಮಧ್ಯೆ ಬರಬಹುದು ಎನ್ಕೊಂಡು ಅವಳನ್ನ ಮದನ್ ಕೈಯಿಂದ ಓಡಿಸುವ ಯೋಚನೆ ಮಾಡಿದ್ಲು. ಆದ್ರೆ ಈಗ ಈ ಸನಾನ ಕೊಲ್ಲುವಷ್ಟು ಕೋಪ ಬಂದಿತ್ತು ಅವಳಿಗೆ. ಮ್ಯಾಮ್, ಈಗ ಏನ್ ಮಾಡ್ತೀರಾ? ಸಿರಿ ಆದ್ರೂ ಹೆದರ್ಬೋಗ್ಲಿ, ಹೇಗೋ ಆಫೀಸಿಂದ ದೂರ ಹೋಗಿದ್ಲು. ಈಗ ಈ ಸನಾನ ಮದ್ವೆ ಆಗೋದು ನೇರವಾಗಿ ಎಲ್ರಿಗೂ ಅನೌನ್ಸ್ ಮಾಡಿಸಿದಾಳೆ. ಈಗ ಏನ್ ಮಾಡ್ತೀರಾ? ಇವಳನ್ನ ಹೇಗೆ ಓಡಿಸ್ತೀರಾ ಎಂದು ನಿಮ್ಮಿ ಕೇಳಿದಾಗ, ವಿರಾಜ್ ಮತ್ತೆ ನನ್ನ ಮಧ್ಯೆ ಯಾರೇ ಬಂದ್ರು ಓಡೋಗ್ಲೇಬೇಕು ಅಂಡ್ ಓಡಿಸ್ತೀರಲ್ಲ ಈ ಮಧು ಎಂದಳು. ಅವ್ರಿಬ್ರು ಲವ್ ಮಾಡ್ತಿದ್ವಿ ಅಂದ್ರು, ಅದೇನ್ ಸಾಧ್ಯ? ನೀವು ಇಷ್ಟು ವರ್ಷ ಹಿಂದೆ ತಿರುಗಿದ್ದು ವೇಸ್ಟ್ ಆಯ್ತಾ? ಮತ್ತೆ ಇಬ್ರು ಲವರ್ಸ್ ಹೇಗೆ ದೂರ ಆಗ್ತಾರೆ ಎಂದು ಕೇಳುವಾಗ, ಆಗ್ಲೇಬೇಕು. ಇಷ್ಟು ದಿನ ಅಯ್ಯೋ ಪಾಪಚ್ಚಿ ಸಿರಿ ಮೇಲೆ ಕಣ್ಣಿಟ್ಟು ತಪ್ಪು ಮಾಡಿದ್ದೆ, ಅದಕ್ಕೆ ನನ್ನ ಗುರಿ ತಪ್ಪಿತ್ತು. ಆದ್ರೆ ಈ ಸಲ ಗುರಿ ತಪ್ಪಲ್ಲ, ಸನಾ ಕತೆಗೆ ಎಂಡ್ ಕೊಡ್ತೀನಿ ಎಂದವಳು ಯಾರಿಗೋ ಕರೆ ಮಾಡಿದ್ಲು. ಯಾರಿಗೆ ಮ್ಯಾಮ್ ಎಂದು ನಿಮ್ಮಿ ಕೇಳಲು ತೆಳ್ಳಗಿನ ನಗು ನೀಡಿದ್ಲು. ಆಗ ಅವಳ ಮೊಬೈಲ್ ಪರದೆ ಮೇಲಿದ್ದ ಹೆಸರು ಅತ್ತೆ. ಮುಂದೆ ಯಾರಿರಬಹುದು? ಮುಂದಿನ ಸಂಚಿಕೆಯಲ್ಲಿ. ನಿನ್ಗೆ ಅವನು ನಿನ್ನ ಇಷ್ಟ ಪಡ್ತಿಲ್ಲ ಅಂತ ಗೊತ್ತು, ಅವನಿಗೆ ಲವ್ವರ್ ಇರೋದು ಗೊತ್ತು, ಆದ್ರೂ ಯಾಕೆ ಮದ್ವೆಗೆ ಓಕೆ ಅಂದೆ? ನಿಜ ಹೇಳು, ನೀನ್ ಈ ರೀತಿ ಎಸ್ ಅನ್ನೋದಕ್ಕೆ ನಾನ್ ಕಾರಣ ಅಲ್ಲ ತಾನೆ? ನೇರವಾಗಿ ಕೇಳಿದ್ದ. ಅವಳ ಕಣ್ಣಿಂದ ನೀರುಕ್ಕಿತ್ತು. ಅವಳ ಕಣ್ಣೀರೇ ಹೇಳಿತ್ತು ಕಾರಣ ಅವನೇ ಎಂದು. ಸಿಗುವ. ಥ್ಯಾಂಕ್ ಯು. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.